ಅಪೋಸಿಟ್ ಪರ್ಸನ್ ನನ್ನ ಹತ್ರ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಅದನ್ನ ಮೀರಿ ಕೆಲವ್ರು ಮಾತಾಡ್ತಾರೆ, ಅದಕ್ಕೆ ನಾವೇನು ಮಾತಾಡೋದಕ್ಕೆ ಅಂಡ್ ಅಗೇನ್ ಅದಕ್ಕೆ ನಂಗೆ ಹೇಗೆ ಆನ್ಸರ್ ಮಾಡ್ಬೇಕು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಇವಾಗ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ನಾನು ಆ ಝೋನ್ನೇ ಕ್ರಿಯೇಟ್ ಮಾಡಕ್ ಬಿಡಲ್ಲ. ಒಂದ್ ಸೀರಿಯಲ್ ಸಕ್ಸಸ್ ಆಯ್ತು, ಇಲ್ಲ ಬಿಗ್ ಬಾಸ್ ಇಂದ ಏನೋ ನಿಮ್ಗೆ ಪಾಸಿಟಿವ್ ಕಮೆಂಟ್ಸ್ ಬಂತು, ಅವಾಗ ನಿಮ್ಗೆ ತುಂಬಾ ಖುಷಿ ಆಗತ್ತೆ. ನಾನು ನಿಜ ಹೇಳ್ಬೇಕಂದ್ರೆ ಇದು ನನ್ನಲ್ಲಿರೋ ಮೈನಸ್ ಪ್ಲಸ್ ಗೊತ್ತಿಲ್ಲ, ನನಗೆ ಎಕ್ಸ್ಟ್ರೀಮ್ ಖುಷಿನೂ ಆಗಲ್ಲ, ಎಕ್ಸ್ಟ್ರೀಮ್ ಸ್ಯಾಡು ಆಗಲ್ಲ. ಜನ ಎಲ್ಲ ಇವಾಗ ಏನೋ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದೀರಾ ಅಂದಾಗ ಅದು ಮೋಟಿವೇಟ್ ಆಗುತ್ತೆ. ಓಕೆ ನಾನು ನೆಕ್ಸ್ಟ್ ಇನ್ನ ಬೆಟರ್ ಮಾಡ್ಬೇಕು, ಓಕೆ ಇವ್ರೇನೋ ಹೇಳಿದ್ರು ಇನ್ನ ಚೆನ್ನಾಗಿ ಅಂದ್ರೆ ನಾನು ಆಕ್ಟ್ ಮಾಡಿದಾಗ ಇನ್ನ ಜನ ಸ್ವಲ್ಪ ಇಷ್ಟಪಡ್ತಾರೆ ಅನ್ನೋದು ಅದು ಮೋಟಿವೇಟ್ ಆಗುತ್ತೆ. ಈಗ ಈ ಒಂದು ಇಂಡಸ್ಟ್ರಿ ಅಂತ ಬಂದಾಗ ತುಂಬಾ ಖುಷಿ ಕೊಡೋ ಘಟನೆಗಳು ತುಂಬಾ ನಡೆದಿರುತ್ತೆ. ಇಲ್ಲಿ ನಾನು ಬರಬಾರ್ದಿತ್ತು, ಇಲ್ಲಿ ಬಂದು ನಾನು ತಪ್ಪು ಮಾಡಿದೆ ಅಂತ ಅನ್ಸಿದ್ದು ಯಾವುದಾದ್ರೂ ಘಟನೆ ಇದೆಯಾ? ನಾಟ್ ಓನ್ಲಿ ಸೀರಿಯಲ್ಸ್, ಎನಿ ಗೆಸ್ಟ್ ಆಗಿ ಹೋಗಿರ್ತೀರಾ ಅಥವಾ ಏನೋ ಇನ್ವೈಟ್ ಮಾಡಿರ್ತಾರೆ, ಈ ಥರ ಈ ಒಂದು ನಿಮ್ಮ ಒಂದು ಜರ್ನಿಯಲ್ಲಿ? ಇಲ್ಲ, ಬಿಕಾಸ್ ಏನ್ ಗೊತ್ತಾ ಅಂದ್ರೆ ನಂಗೆ ಇವಾಗಿಂದ ಅಂತಲ್ಲ, ನಂಗೆ ತುಂಬಾ ಜನ ಇವತ್ತಿಗೂ ಹೇಳ್ತಾರೆ, ನನ್ನ ಸೆಟ್ಟಲ್ಲೆಲ್ಲ ಹೇಳ್ತಾರೆ. ನಾನು ಹೇಗೆ ಅಂದ್ರೆ ನನ್ನ ಒಂದು ಝೋನ್ನ ನನಗೆ ಬೇಕಾದಾಗ ನಾನು ಕ್ರಿಯೇಟ್ ಮಾಡ್ಕೊಂತೀನಿ. ಈಗ ಫಾರ್ ಎಕ್ಸಾಂಪಲ್ ನನ್ನ ಅಪೋಸಿಟ್ ಪರ್ಸನ್ ನನ್ನ ಹತ್ರ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಅದನ್ನ ಮೀರಿ ಕೆಲವ್ರು ಮಾತಾಡ್ತಾರೆ, ಅದಕ್ಕೆ ನಾವೇನು ಮಾತಾಡೋದಕ್ಕೆ ಅಂಡ್ ಅಗೇನ್ ಅದಕ್ಕೆ ನಂಗೆ ಹೇಗೆ ಆನ್ಸರ್ ಮಾಡ್ಬೇಕು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ಇವಾಗ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ನಾನು ಆ ಝೋನ್ನೇ ಕ್ರಿಯೇಟ್ ಮಾಡಕ್ ಬಿಡಲ್ಲ. ಈಗ ನನ್ ಸುತ್ತಮುತ್ತ ನಾನು ಯಾವತ್ತೂ ಆ ಝೋನ್ನೇ ಕ್ರಿಯೇಟ್ ಮಾಡ್ಕೊಳಲ್ಲ. ಈಗ ನನ್ಗೆ ಈಗ ಯಾರೋ ಒಬ್ರು ಪರ್ಸನ್ ನಂಗೆ ಅಷ್ಟು ಯಾಕೋ ಇವ್ರ ಹತ್ರ ಮಾತಾಡ್ದಷ್ಟು ನನ್ಗೇನೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂದಾಗ ನಾನು ಅಲ್ಲಿಂದ ನಾನು ಅವ್ರನ್ನ ದೂರನೇ ಇಟ್ಟಿರ್ತೀನಿ, ನಾನು ಅವ್ರ ಹತ್ರನೇ ಹೋಗಲ್ಲ. ಸೊ ನನ್ ಕೈ ಮೀರಿ ಆಗ್ತದ್ಯಾ ಅಂಡ್ ಅದನ್ನ ನಂಗೆ ಹ್ಯಾಂಡಲ್ ಮಾಡಕ್ ಗೊತ್ತು. ಸೊ ಇವಾಗ ನಂಗೆ ಎಷ್ಟೊಂದ್ ಜನ ಹೇಳ್ತಾರೆ ಸೆಟಲ್ ಆಗಿರ್ಬೋದು, ಏನಿಲ್ಲ ಇವತ್ ನಿನ್ ಈಗ ಸ್ವಲ್ಪ ವರ್ಷ ಆಯ್ತು, ಸೊ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೆ ನೀನ್ ಹಿಂಗಿದ್ಯಾ ಅಂತ ಅನ್ಬಿಟ್ಟು. ನಂಗೆ ಗೊತ್ತಿಲ್ಲ, ಮೇ ಬಿ ನನ್ 17 ಅನ್ಸುತ್ತೆ ನಾನು ಫಸ್ಟ್ ಸೀರಿಯಲ್ ಮಾಡಿದಾಗ. ಅವತ್ತಿಂದ ಇಲ್ಲಿವರೆಗೂ ಯಾವತ್ತು ನನ್ಗೆ ನಾನು ಆ ಝೋನ್ನೇ ಕ್ರಿಯೇಟ್ ಮಾಡ್ಕೊಂಡಿಲ್ಲ. ಹಾ, ಮೇ ಬಿ ಅವಾಗಿಂದನು ಚಿಕ್ಕ ವಯಸ್ಸಲ್ಲಿ ತುಂಬಾ ಬೇಗ ಮೆಚುರಿಟಿ ಬಂತು ಅನ್ಸುತ್ತೆ ನನ್ಗೆ, ಅಂದ್ರೆ ನಾನ್ ಅನ್ಕೋತೀನಿ ಆತರ. ಸೊ ನನ್ಗೆ ಇದುವರೆಗೂ ಯಾವತ್ತು ನಾನು ಆತರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳಕ್ಕೂ ಬಿಟ್ಟಿಲ್ಲ, ನನ್ನ ಹತ್ರ ಒಂದು ಫೇಸ್ ಮಾಡಕ್ಕೂ ನನ್ಗೆ ಅಲ್ಲಿ ನಂಗೆ ಇಷ್ಟ ಇಲ್ಲ, ನಾನು ಡೈರೆಕ್ಟ್ ವರ್ಕೌಟ್ ಆಗ್ತೀನಿ ಅಂತ ತಲೆನೇ ಕೆಡ್ಸ್ಕೊಳಲ್ಲ. ಸೊ ನಾವ್ ಯಾವಾಗ ಅದನ್ನ ಫೇಸ್ ಮಾಡ್ತೀವಿ, ನಾವ್ ಅಲ್ಲಿ ಇರ್ಬೇಕು ಅನ್ನೋ ಸಿಚುಯೇಷನ್ ಬರುತ್ತೆ, ಅವಾಗ ನಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಮ್ಗೆ ಗೊತ್ತಾಗ್ತಿದೆ ಅಂತಂದಾಗ ನಾನು ಅಲ್ಲಿ ಇರೋದೇ ಇಲ್ಲ. ಸೊ ನನ್ನ ಈಗ ಫಾರ್ ಎಕ್ಸಾಂಪಲ್ ಇವಾಗ ನೀವ್ ಹೇಳೋ ತರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಂಗೆ ಯಾರೋ ಏನೋ ಡಿಸ್ರೆಸ್ಪೆಕ್ಟ್ ಮಾಡಿದ್ರು, ಇಲ್ಲ ನನ್ಗೇನೋ ಹರ್ಟ್ ಆಗೋ ರೀತಿ ಮಾತಾಡಿದ್ರು ಅಂತಂದ್ರೆ ಅಲ್ಲಿ ಇದ್ಕೊಂಡು ನನಗೆ ಮಾಡ್ಬೇಕಾಗಿರೋದಂಥದ್ದು ಏನೂ ಇಲ್ಲ. ಅಲ್ಲಿ ಆತರ ಇದ್ದು ನಂಗೆ ಅಲ್ಲಿ ಓಕೆ ಆ ಪ್ರೋಗ್ರಾಮ್ ಇಂದ ನನ್ಗೆ ಫಾರ್ ಎಕ್ಸಾಂಪಲ್ ಯಾವ್ದೋ ಪ್ರೋಗ್ರಾಮ್ಗೆ ಹೋಗ್ತೀವಿ, ನಂಗೆ ಅಲ್ಲೇನೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ, ಅದರಿಂದ ನಂಗೆ ದುಡ್ಡು ತಗೊಳ್ಳೇಬೇಕು ಅನ್ನೋದಿಲ್ಲ. ಇಟ್ಸ್ ಓಕೆ, ನನ್ಗೆ ಅಲ್ಲಿಂದ ನಾನು ವಾಕೌಟ್ ಆದ್ರೂ ಪರವಾಗಿಲ್ಲ, ನಾನು ಆಚೆ ಬಂದು ನಾನು ಬೇರೆ ಕೆಲಸ ಮಾಡಿದ್ರು ಪರವಾಗಿಲ್ಲ, ನಾನು ಅಲ್ಲಿರೋಲ್ಲ. ಸೊ ನನ್ನ ಕ್ಯಾರೆಕ್ಟರ್ ಅದಾಗಿರೋದ್ರಿಂದ ನಾನು ಡೇ 1 ಇಂದನೂ ಇಲ್ಲಿವರೆಗೂ ಇಷ್ಟು ವರ್ಷ ಆಯ್ತು ಯಾವತ್ತೂ ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಇದನ್ನ ನೆನಪಿಸ್ಕೊಂಡಾಗೆಲ್ಲ ನಂಗೆ ಇನ್ನೂ ಜೋಶ್ ಬರುತ್ತೆ, ಇನ್ನು ನನಗೆ ಕೆಲಸ ಮಾಡೋಕ್ಕೆ ಒಂದು ಆಕ್ಟಿವ್ ಆಗ್ತೀನಿ ಅಂತ ಹೇಳಿದ್ರೆ ಯಾವ ಮೂಮೆಂಟ್? ಗುಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಇವಾಗ ನಾನು ಹೇಗೆ ಅಂದ್ರೆ ನಾನು ಇವಾಗ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಇವಾಗ ಗುಡ್ ಆಗಿರ್ಬೋದು. ಇವಾಗ ತುಂಬಾ ಖುಷಿ ಕೊಡೋ ವಿಷಯ ತುಂಬಾ ಜನಕ್ಕೆ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ಸೀರಿಯಲ್ ಸಕ್ಸಸ್ ಆಯ್ತು, ಇಲ್ಲ ಬಿಗ್ ಬಾಸ್ ಇಂದ ಏನೋ ನಿಮ್ಗೆ ಪಾಸಿಟಿವ್ ಕಮೆಂಟ್ಸ್ ಬಂತು, ಅವಾಗ ನಿಮ್ಗೆ ತುಂಬಾ ಖುಷಿ ಆಗತ್ತೆ. ನಾನ್ ನಿಜ ಹೇಳ್ಬೇಕಂದ್ರೆ ಇದು ನನ್ನಲ್ಲಿರೋ ಮೈನಸ್ ಪ್ಲಸ್ ಗೊತ್ತಿಲ್ಲ, ನನಗೆ ಎಕ್ಸ್ಟ್ರೀಮ್ ಖುಷಿನೂ ಆಗಲ್ಲ, ಎಕ್ಸ್ಟ್ರೀಮ್ ಸ್ಯಾಡು ಆಗಲ್ಲ. ನಾನ್ ಸ್ವಲ್ಪ ಯಾವ ತರ ಪರ್ಸನ್ ಅಂದ್ರೆ ಇವಾಗ ನನ್ಗೆ ಈಗ ಯಾರೋ ಒಬ್ರು ನನಗ್ ಬಂದು ತುಂಬಾ ನೀವು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ, ಖುಷಿ ಆಗತ್ತೆ, ಓಕೆ. ಬಟ್ ಅದು ನನಗೆ ಆ ಕ್ಷಣಕ್ಕಷ್ಟೇ, ಓಕೆ ನಾನು ಹೇಳ್ದು ಅದ್ ಬಿಟ್ಟು ನಾನು ಬೇರೆ ಪ್ರಪಂಚದಲ್ಲಿ ಇರ್ತೀನಿ. ಅಂದ್ರೆ ನಂದು ಅಮೂಲ್ಯ ಆಗಿರ್ತೀನಿ. ಈಗ ಏನೋ ನನ್ನ ಆರ್ಟಿಸ್ಟ್ ಇಲ್ಲ, ಅದ್ ನನ್ ತಲೆಲೇ ಇರೋಲ್ಲ. ಸೊ ಇವಾಗ ನನ್ ಖುಷಿ ಅಂದ್ರೆ ಇದೆ, ಇವಾಗ ನಾನು ಕಂಪ್ನಿಲಿ ನನ್ಗೆ ನೇಮ್ ಸಿಗ್ದಾಗ ಆಗಿರ್ಬೋದು, ಇಲ್ಲ ಆಚೆ ಹೋದಾಗ ಜನ ಮಾತಾಡ್ಸೋ ರೀತಿ ಆಗಿರ್ಬೋದು, ಇವನ್ ಬಿಗ್ ಬಾಸ್ಗೆ ಹೋದಾಗ ಆಗಿರ್ಬೋದು, ನಾನು ಆಚೆ ಬಂದಾಗ ತುಂಬಾ ಜನ ಹುಡುಗಿರು, ಎಸ್ಪೆಷಲಿ ಹುಡುಗಿರು, ಟೀನ್ ಹುಡುಗಿರು ಆಗಿರ್ಬೋದು, ದ ವೇ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಜನನ್ನ, ಅಂದ್ರೆ ನೀವ್ ಯಾವ್ದಕ್ಕೂ ಕೇರೆ ಮಾಡಲ್ಲ, ನೀವು ಯಾರಿಗೂ ಹೆದ್ರಲ್ಲ. ಸೊ ಆ ರೀತಿ ನಮಗೂ ಇರೋದಕ್ಕೆ ಇಷ್ಟ. ಇದನ್ನೆಲ್ಲ ಹೇಳಿದಾಗ ನಂಗೆ ತುಂಬಾ ಖುಷಿ ಆಗ್ತಿತ್ತು. ಬಟ್ ನಾನು ಅದೇ ಹೇಳಿದ್ನಲ್ಲ, ನಾನು ಯಾವ್ದನ್ನು ನನ್ನ ಲೈಫಲ್ಲಿ ನಾನು ಒಂದು ಮಾಡ್ಕೋತೀನಿ, ಯಾವ್ದು ತಲೆಗೆ ಹಾಕೋಬಾರ್ದಂತೆ.
ತುಂಬಾ ಖುಷಿ ಪಡ್ಬೇಕಷ್ಟೇ ಆ ಟೈಮ್ಗೆ. ಅಂದ್ರೆ ಇವಾಗ ನಾನು ಅದಕ್ಕೆ ಹೇಳಿದ್ನಲ್ಲ, ನಾನು ಯಾವ್ದು ತಲೆಗೆ ಹಾಕೊಂಡು ನಂಗೆ ಇವತ್ತಿಗೂ ನೀವು ತುಂಬಾ ಖುಷಿಯಾಗಿರೋ ವಿಷಯ. ಓಕೆ, ನಾರ್ಮಲ್ ಲೈಫಲ್ಲಿ ನಿಜ ಯಾವಾಗ್ಲೂ ಖುಷಿ ಆಗ್ತಿರುತ್ತೆ. ಯಾರೋ ಮೋಟಿವೇಟ್ ಮಾಡುವಂತ ವಿಚಾರ ಇರುತ್ತಲ್ಲ, ನಮ್ ಜರ್ನಿನೇ ಆಗಿರ್ಬೋದು, ಹಿಂಗಿದ್ದೆ ಹಿಂಗಾದೆ ಅನ್ನೋ ತರ ಒಂದ್ ಕೆಲವೊಂದು ಜರ್ನಿ ಮೋಟಿವೇಟ್ ಮಾಡೋ ವಿಚಾರ ದಿನಾಗ್ಲೂ ಅಂದ್ರೆ ನನ್ನ ಡೈಲಿ ಲೈಫಲ್ಲಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಓಕೆ ನಾನು ಹೋಗ್ತೀನಿ, ವರ್ಕ್ ಮಾಡ್ತೀನಿ. ನನ್ಗೆ ಅದೇ ಹೇಳದ್ನಲ್ಲ, ಪ್ಯಾಷನ್ ಏನೇ ಅಂತ ಇದ್ರು ಎಂಡ್ ಆಫ್ ದ ಡೇ ನಾವು ವರ್ಕ್ ಮಾಡೋದು ದುಡ್ಗೋಸ್ಕರ. ಸೊ ನಾನು ದುಡ್ಡು ತಗೊಂತಾ ಇದೀನಿ ಅಂತ ಅಂದ್ರೆ ನಾನು ಹೋಗಿದ್ ಕೆಲ್ಸನ ಕರೆಕ್ಟಾಗಿ ಮಾಡ್ಬೇಕು. ನಂದು ಮೋಟೋ ಅಷ್ಟೇ, ನಾನ್ ಹೋದ್ನ ನನ್ ಕೆಲ್ಸ ಮುಗ್ಸದ್ನ ಬಂದ್ನ. ಸೊ ನೀವ್ ಹೇಳೋ ತರ ಮೋಟಿವೇಟ್ ಆಗೋದು ಅಂತ ಅಂದಾಗ ಯೋಚನೆ ಮಾಡಿ, ಎಲ್ಲಿಂದ ಏನ್ ಮೋಟಿವೇಟ್ ಆಗ್ತೀನಿ ನಾನು, ಯಾರನ್ನ ನೋಡಿದ್ರೆ ಖುಷಿ ಆಗತ್ತೆ ಅಂತೆಲ್ಲ. ಅದೇ ಜನ ಎಲ್ಲ ಇವಾಗ ನಾವು ಅಂದ್ರೆ ನೀವು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದೀರಾ ಅಂದಾಗ ಅದು ಮೋಟಿವೇಟ್ ಆಗುತ್ತೆ. ಓಕೆ ನಾನು ನೆಕ್ಸ್ಟ್ ಇನ್ನ ಬೆಟರ್ ಮಾಡ್ಬೇಕು. ಓಕೆ ಇವ್ರೇನೋ ಹೇಳಿದ್ರು, ಇನ್ನ ಚೆನ್ನಾಗಿ ಅಂದ್ರೆ ನಾನು ಆಕ್ಟ್ ಮಾಡಿದಾಗ ಇನ್ನ ಜನ ಸ್ವಲ್ಪ ಇಷ್ಟಪಡ್ತಾರೆ ಅನ್ನೋದು, ಅದು ಮೋಟಿವೇಟ್ ಆಗುತ್ತೆ. ಅದ್ ಬಿಟ್ರೆ ನನ್ನ ಡೈಲಿ ಲೈಫ್ ಅಷ್ಟೇ. ಆಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಮೋಟಿವೇಟ್ ಆಗೋದು ನಾನು ಟ್ರಾವೆಲ್ ಮಾಡೋದು. ನನ್ನ ಇದನ್ನೇ ಬಿಟ್ಟು ಸಪರೇಟ್ ಹೌದು, ನಂಗೆ ಯಾವಾಗ ಮೋಟಿವೇಟ್ ಆಗತ್ತೆ ಅಂತ ಅಂದಾಗ ನಾನು ಟ್ರಾವೆಲ್ ಮಾಡ್ಬೇಕು. ಸೊ ನಾನು ಟ್ರಾವೆಲ್ ಮಾಡೋದಕ್ಕೆ ನಾನು ಚೆನ್ನಾಗಿ ಅರ್ನ್ ಮಾಡ್ಬೇಕು. ಸೊ ಅರ್ನ್ ಮಾಡ್ಬೇಕು ಅಂತಂದ್ರೆ ನಾನೇನು ನನ್ನ ಕರಿಯರ್ನ ನಾನು ನೀಟಾಗಿ, ನಂದು ಏನ್ ಕೆಲಸ ಇದೆ ಅದನ್ನ ನಾನು ನೀಟಾಗಿ ಮಾಡ್ಬೇಕು. ಸೊ ಇಲ್ಲಿಂದ ನಂಗೆ ಹಿಂಗ್ ಮೋಟಿವೇಟ್ ಆಗತ್ತೆ. ಹೌದು ಹೌದು. ತುಂಬಾ ಟ್ರಾವೆಲ್ ಮಾಡಿಲ್ಲ. ಅದೇ ನಾನು ಟ್ರಾವೆಲ್ ಅಂದ್ರೆ ನಂದು ಟ್ರಾವೆಲಿಂಗ್ ಯಾವ ತರ ಅಂತಂದ್ರೆ, ಆಕ್ಚುಲಿ ಟ್ರಾವೆಲ್ ಅಂತ ಹೇಳಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವ್ ಯಾವ್ದೋ ಊರಿಗೆ ಹೋದೆ, ಈಗ ನಮ್ ಕರ್ನಾಟಕದಲ್ಲೇ ಹೇಳ್ಬೇಕಂದ್ರೆ ನಾನು ತುಂಬಾ ತೀರ್ಥಹಳ್ಳಿ ಸೈಡ್ ಹೋಗ್ತಾ ಇರ್ತೀನಿ, ಒಂದೊಂದು ಊರಿಗೆ ಹೋಗ್ತೀವಿ, ನಾವು ಹೋಮ್ ಸ್ಟೇಸ್ಗೆ ಹೋಗ್ತೀವಿ, ರೆಸಾರ್ಟ್ಸ್ಗೆ ಹೋಗ್ತೀನಿ. ಅದನ್ನ ಟ್ರಾವೆಲ್ ಅಂತ ಕರಿಯಲ್ಲ. ಬಟ್ ನಂಗೆ ಹೆಂಗೆ ಅಂದ್ರೆ ನಾನು ಹೋಗಿ ಸುಮ್ನೆ ಮಜಾ ಮಾಡಿ ಬರೋದು, ಇಲ್ಲ ವೆಕೇಶನ್ ಅನ್ನೋದಕ್ಕಿಂತ ಅಲ್ಲಿ ಬದುಕ್ಬಿಟ್ಟು ಬರೋದು, ಅಲ್ಲಿ ಜನದ ಜೊತೆ ಬದುಕ್ಬಿಟ್ಟು ಬರೋದು, ಆ ತರ ಇಷ್ಟ ನನ್ಗೆ. ಇವಾಗ ಮೊನ್ನೆ ನಾನು ಲಾವೋಸ್ಗೆ ಹೋಗಿ ಬಂದೆ. ಸೊ ನಾನು ಅಲ್ಲಿ ಹೋಗಿ ಸುಮ್ನೆ ಏನೋ ಅಂದ್ರೆ ಟೂರಿಸ್ಟ್ ಸ್ಪಾಟ್ಸ್ ಗಳಿಗೆ ಹೋಗಿ ನೋಡ್ಕೊಂಡ್ ಬಂದಿದ್ದು ಅನ್ನೋದಕ್ಕಿಂತ ಅಲ್ಲಿ ಒಂದು 4-5 days ಆರಾಮಾಗಿ ಅವ್ರ ಜನದ್ ಅಂದ್ರೆ ಅವ್ರು ಹೇಗ್ ಬದುಕ್ತಾರೆ, ಅವ್ರ ಜೊತೆ ಹೇಗ್ ಬದುಕಿದ್ರೆ ಹೇಗಿರುತ್ತೆ ಅನ್ನೋ ತರ ಡೈಲಿ ಅವ್ರ ಜೊತೆ ಅವರ ಮಾರ್ನಿಂಗ್ ಆಗಿರ್ಬೋದು, ಮಾರ್ನಿಂಗ್ ಇಂದ ನೈಟ್ ತನಕ ಅವ್ರ ರೊಟೀನ್ ಹೇಗಿರುತ್ತೆ ಅದನ್ನೆಲ್ಲ ತಿಳ್ಕೊಳ್ಳೋದಾಗಿರ್ಬೋದು, ಅದು ನಂಗೆ ತುಂಬಾ ಇಷ್ಟ. ಸೊ ಆ ರೀತಿ ಟ್ರಾವೆಲ್ ಮಾಡ್ತೀನಿ ನಾನು. ಅಂದ್ರೆ ಲೈಫ್ ಟ್ರಾವೆಲಿಂಗ್, ಅಂದ್ರೆ ಜನಗಳ ಜೀವನದ ಜೊತೆ ಹೇಗೆ ಜನ ಜೀವನ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ನೋಡೋಕೆ ಇಷ್ಟ ನನಗೆ. ಟ್ರಾವೆಲಿಂಗ್ ಅನ್ನೋದಕ್ಕಿಂತ ಲೈಫ್ ಜರ್ನಿ, ಬಿಕಾಸ್ ಆಫ್ ಲೈಫ್ ಜರ್ನಿ. ಅಂದ್ರೆ ನಿಮ್ಗೆ ಒಂದು ಡ್ರೀಮ್ ಪ್ಲೇಸ್ ಅಂತ ಇದ್ರೆ ಟ್ರಾವೆಲಿಂಗ್ ಮಾಡ್ಬೇಕು ಅಂತ ಯಾವ್ದಾದ್ರು ಇದೆಯಾ? ಇದು ನನ್ನ ಡ್ರೀಮ್ ಪ್ಲೇಸ್, ಕರ್ನಾಟಕ ಆಗಿರ್ಬೋದು, ವರ್ಲ್ಡ್ ಅಲ್ಲಿ ತುಂಬಾ ಇದೆ. ಫಸ್ಟ್ ನನ್ಗೆ ಅಂದ್ರೆ ಹಾಗಂತ ನಾನು ಕರ್ನಾಟಕದಲ್ಲಿ ಎಲ್ಲಾನು ಕವರ್ ಮಾಡಿಲ್ಲ. ಫಸ್ಟ್ ಇರೋದು ಅದೇನೆ. ಎಲ್ಲ ಅಂದ್ರೆ ಫಸ್ಟ್ ನಮ್ ಕರ್ನಾಟಕ ಕವರ್ ಮಾಡ್ಬೇಕು, ಅದಾದ್ಮೇಲೆ ನಮ್ ಇಂಡಿಯಾ ಕವರ್ ಮಾಡ್ಬೇಕು, ಅದಾದ್ಮೇಲೆ ಬೇರೆ ಬೇರೆ ಕಂಟ್ರೀಸ್ ಗಳಿಗೆ ಹೋಗ್ಬೇಕು ಅನ್ನೋದಿದೆ. ಅದು ಇದು ಅಂತ ತುಂಬಾ ಇದೆ. ಆತರ ಪ್ಲೇಸ್ ತಗೊಂಡಾಗ ತುಂಬಾ ಇದೆ ನನ್ಗೆ. ಸೊ ಒಂದ್ ಕಡೆಯಿಂದ ಕವರ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಿದೆ. ಒಟ್ನಲ್ಲಿ ಪ್ರಪಂಚ ನೋಡ್ಬೇಕು ಅನ್ನೋ ಆಸೆ ಇದೆ.